ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ವಿಡಿಯೋಗೆ ಬಂದು. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಏನು ಓದ್ತಾ ಇದ್ದೀರಾ ಅವರೆಲ್ಲರಿಗೂ ಖುಷಿ ವಿಚಾರ. ಏನು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದರು ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಏನು ಉಗ್ರ ಹೋರಾಟ ಅಂತಲೇ ಹೇಳ್ಬೋದು. ಸಾವಿರಾರು ಜನ ಸೇರಿಕೊಂಡು ಕಾಲು ತುಳಿತಕ್ಕೆ ಒಳಗಾಗಿ ಊಟ ನಿದ್ದೆ ಇಲ್ಲದೆ ಏನು ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದರು. ಹೀಗಾಗಿ ಸರ್ಕಾರದಲ್ಲಿ 50% ಮೀಸಲಾತಿಯಂತೆ ಟೋಟಲ್ಲು 53,000 ಚಿಲ್ಲರೆ 56,437 56,437 ಹುದ್ದೆ. ಅದರಲ್ಲಿ ನಾನ್ ಎಚ್ ಕೆಗೆ 24,300, ಎಚ್ ಕೆಗೆ 37,132 ಹುದ್ದೆಗಳನ್ನ ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಆಯಾಯ ನಿಗಮಗಳಿಗೆ ಹಾಗೂ ಸರ್ಕಾರದ ಅಧಿಕೃತ ಇಲಾಖೆಗಳಿಗೆ ಏನು ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು 30 ದಿನ ಒಳಗಾಗಿ ನೋಟಿಫಿಕೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸರ್ಕಾರದ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ಯಾರಾದರೂ ಓದ್ತಾ ಇದ್ದೀರಾ ಅವರೆಲ್ಲರಿಗೂ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಏನು 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಏನು ಓದ್ತಾ ಇದ್ದೀರಾ ಅವರೆಲ್ಲ ಓದನ್ನು ಕಂಟಿನ್ಯೂಟಿ ಮಾಡಿ. ಹಾಗೆ ಏನಪ್ಪ ಅಂತಂದರೆ, ಯಾವುದೋ 1, 2, 3, 5, 10 ಎಕ್ಸಾಮ್ ಫೇಲ್ಯೂರ್ ಆದರೂ ಪರವಾಗಿಲ್ಲ, ನೀವು ಆ ಟೈಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಿಪ್ರೇಷನ್ ಆಗಿರಲ್ಲ, 10 ಇಲ್ಲ 11ನೇ ಎಕ್ಸಾಮ್ ಪಾಸ್ ಆಗ್ತೀರಾ. ದಯಮಾಡಿ ನಾನು ಅದನ್ನು ಯಾವುದೋ ಒಂದು ಇದನ್ನು ಪಾಸ್ ಮಾಡೋಕ್ಕಾಗಲಿಲ್ಲ, ನಾನು ಇನ್ನು ಮುಂದೆ ಯಾವ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಯಾರು ಕೂಡ ಧೃತಿ ಕೆಡಬೇಡಿ. ಯಾವ್ದಾರ ಒಂದು ಎಕ್ಸಾಮ್ ಪಾಸ್ ಆಗೇ ಆಗುತ್ತೆ. ಯಾಕೆಂದರೆ ನಾವುಗಳೇ ಕೆಲವೊಂದು ಉದಾಹರಣೆಗಳೇ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಜನ ಫೇಲ್ಯೂರ್ಸ್ ಆಗಿ MA BEd ಮತ್ತು ಏನು 2-3 ಡಿಗ್ರಿ ಪಡೆದಿರೋ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಅವರೊಂದು ಕೆಲವೊಂದು ಆ್ಯಂಗಲಲ್ಲಿ ವೀಕ್ ಆಗಿರ್ತಾರೆ ಅಷ್ಟೇ. ದಯಮಾಡಿ ನೀವು ಕೂಡ ಸತತ ಪರಿಶ್ರಮದಿಂದ ಕರೆಕ್ಟಾಗಿ ಓದ್ತಾ ಇದ್ದೀರಾ ಅಂತಂದರೆ ಖಂಡಿತ ಯಾವುದಾದ್ರೂ ಒಂದು ಎಕ್ಸಾಮ್ ಕೈ ಹಿಡಿಯುತ್ತೆ. ಏನಪ್ಪ ಧಾರವಾಡದಲ್ಲಿ ಅಷ್ಟೊಂದು ಲಕ್ಷಾಂತರ ಜನ ಇದ್ದರು ಅಂತ ನೀವೇನು ಧೃತಿಗೆಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಏನು ಓದ್ತೀನಿ ಅಂದವ್ರು ಕೆಲವೆಲ್ಲ ಮಾಡೋಕ್ಕಾಗಲ್ಲ. ಅವರವರು ಯಾರು ಶ್ರಮ ಪಡ್ತಾರೆ, ಯಾರು ನಿಯತ್ತಾಗಿ ಓದ್ತಾರೆ, ಅವ್ರು ಖಂಡಿತ ಒಂದು ಎಕ್ಸಾಮ್ನ ಪಾಸ್ ಮಾಡ್ತಾರೆ. ದಯಮಾಡಿ ಯಾರು ಕೂಡ ಎಕ್ಸಾಮ್ಗೆ ನನ್ನ ಕೈಲಿ ಆಗಲ್ಲ ಅಂತ ಹಿಂದೆ ಟಾಕಕ್ಕೆ ಹೋಗ್ಬೇಡಿ. ಖಂಡಿತ ನಾನು ಹೇಳ್ದಂಗೆ 5 ಅಲ್ಲ 10 ಅಲ್ಲ 15 ಎಕ್ಸಾಮ್ ಫೇಲ್ಯೂರ್ ಆಗಿರಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀರಾ. ನಂಬಿಕೆ ಇಟ್ಟು ಓದಿ, ನಿಯತ್ತಾಗಿ ಓದಿ. ಸುಮ್ಮನೆ ಅವ್ರು ಮಾಡಿಸ್ಕೊಡ್ತಾರೆ ಇವ್ರು ಮಾಡಿಸ್ಕೊಡ್ತಾರೆ, 53,000 ಹುದ್ದೆ ಅಲ್ವಾ, ಇವ್ರು ಸಚಿವರು ಗೊತ್ತು, MLA ಗೊತ್ತು, ಅವ್ರ ಕಡೆಯಿಂದ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದರೆ ಆಲ್ರೆಡಿ KEನಲ್ಲಿ ನೋಡಿದ್ದೀರಾ ಅನಿಸುತ್ತೆ, ವಿತ್ ಸ್ಕೋರ್ ಸಮೇತ. ಎಕ್ಸಾಂಪಲ್ BMTC ನೋಡಿದ್ರೆ ವಿತ್ ಸ್ಕೋರ್ ಸಮೇತ ಬಿಟ್ಟಿದ್ರು. ಹಾಗೆ PSIದು ಬಿಟ್ಟಿದ್ರು. ಅವರು KEನವ್ರಿಗೆ ಏನಾದ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಖಂಡಿತ ವಿತ್ ಸ್ಕೋರ್ ಸಮೇತ ಬಿಡ್ತಾರೆ. ಯಾವುದೇ ಥರದ ಅನ್ಯ ಮಾರ್ಗದಿಂದ ಪಾಸ್ ಆಗೋಕ್ಕಾಗಲ್ಲ. ದಯಮಾಡಿ ಇವಾಗ ಮಾರ್ಚ್ 8 ಪೊಲೀಸ್ ಅಂತೂ ಬೇಗ ಬಿಡುಗಡೆ ಆಗುತ್ತೆ. ಮಾರ್ಚ್ 8 53,000 ಹುದ್ದೆ ಆಗೋದಂತೂ ಪಕ್ಕ. 2.5 ಲಕ್ಷ ಹುದ್ದೆಗಳಲ್ಲಿ 53,000 ಹುದ್ದೆ ಆಗೋದಂತೂ ಪಕ್ಕ. ದಯಮಾಡಿ ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಎಷ್ಟು ಎಕ್ಸಾಮ್ ಫೇಲ್ಯೂರ್ ಆಗಿದ್ರೂ ಬಿಡಬೇಡಿ. ನಿಮ್ಮದು ಏಜ್ ಬಾರ ಆಗೋವರೆಗೂ ಬಿಡಬೇಡಿ. ನಿಮ್ಮದು ಆಸೆ ಏನಿರುತ್ತೆ ಅದನ್ನು ಈಡೇರಿಸ್ಕೊಳ್ಳಿ, ಆಯಿತಾ? ಯಾಕೆಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತೀರಾ. ಈಗ ಎಕ್ಸಾಂಪಲು ಹುಸೇನಪ್ಪ ನಾಯಕ್ ಯೂಟ್ಯೂಬ್ ಏನು ಫಾಲೋ ಮಾಡ್ತಿದ್ರೆ ಅವ್ರು ಹೇಳ್ತಾರೆ, ಯಾವ್ದಾರು ಹಾಸ್ಪಿಟ್ಲ್ ಮುಂದೆ ಹೋಗಿ ನೋಡಿ, ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ಹೋಗಿ ಕುತ್ಕೊಂಡು ನೋಡಿ ಹೇಗಿದೆ ಇವತ್ತಿನ ಪರಿಸ್ಥಿತಿ. ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ದುಡ್ಡು ಕಟ್ಟೋಕ್ಕಿರಲ್ಲ, ಊಟ ಮಾಡೋಕ್ಕಿರಲ್ಲ, ಆ ಥರ ಎಲ್ಲ ಕಷ್ಟಗಳಿರ್ತವೆ. ಎಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇರೋರೇ ಜಾಸ್ತಿ ಓದೋದ್ರಿಂದ 90% ಅವರು ಮನೆಯವರು ತಂದೆ ತಾಯಿಗಳು ದುಡಿತಾ ಇರ್ತಾರೆ. ದುಡಿದು ಮನೆಯವ್ರಿಗೆ ಫೀಸ್ ಕಟ್ಟೋದು, 5,000 PGಗೆ, 8,000 ಊಟಕ್ಕೆ, ಹಾಗೆ ಹೀಗೆ ಅಂತ ಕೊಡ್ತಾ ಇರ್ತಾರೆ. ಅದೆಲ್ಲನೂ ಉಳಿಸ್ಕೊಳ್ಳಿ. ಮತ್ತು ಆಸ್ಪಿರೆಂಟ್ಸು ಲಕ್ಷಾಂತರ ಇದ್ದಾರೆ ಅಂತ ಯಾರೂ ಏನೋ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಖಂಡಿತ ನಿಯತ್ತಾಗಿ ಓದಿ, ಖಂಡಿತ ಎಕ್ಸಾಮ್ ಪಾಸ್ ಆಗ್ತೀರಾ ಅಂತ ಹೇಳ್ತಾ, ಮುಂದೆ ಯಾವ್ದಾದ್ರು ನೋಟಿಫಿಕೇಷನ್ ಆದರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯದಲ್ಲೇ ಪೊಲೀಸ್ ನೇಮಕಾತಿ ಅಂತೂ ರಿಕ್ರೂಟ್ಮೆಂಟ್ ಆಗುತ್ತೆ. ಪೊಲೀಸ್ ಆಗೋವಂಥವ್ರು CR, DR, KSRP, KSISF, PC, PSI ಸುಮಾರು ಹುದ್ದೆಗಳಿರ್ತವೆ. ಕಂಟಿನ್ಯೂಟಿ ಇರಲಿ. ಖಂಡಿತ ನಿಯತ್ತಾಗಿ ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.